ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಬ್ರೂಟಲ್ ಮರ್ಡರ್. ಕೊಲೆ ಅಂದರೆ ಸುಮ್ಮನೆ ಪ್ರಾಣ ತೆಗಿಬೇಕು ಅನ್ನುವ ಉದ್ದೇಶದಿಂದ ಕೊಂದಿದ್ದಲ್ಲ, ಭೀಕರವಾಗಿ ಕೊಲ್ಲಬೇಕು ಅನ್ನುವ ಉದ್ದೇಶದಿಂದಲೇ ನಡೆಸಿದಂಥ ಹತ್ಯೆ ಇದು. BVB ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡ ಹಗಲೇ ಜನ ನೋಡ್ತಿದ್ದಾಗಲೇ ತಾಯಿಯ ಮುಂದೆ, ಹೆತ್ತ ತಾಯಿಯ ಮುಂದೆನೇ ಮರ್ಡ್ರು. MCA ಓದ್ತಾ ಇದ್ಲು ನೇಹಾ ಹಿರೇಮಠ್. ಮನೆ ಕಡೆ ಅನುಕೂಲಸ್ಥರು, ತಂದೆ ಕಾರ್ಪೊರೇಟ್ರು, ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು. ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಅನ್ನೋದು ಆರೋಪ. ಲವ್ ಮಾಡುವಂಥ ಗಂಟು ಬಿದ್ದಿದ್ದ, ಈಗ ಇಲ್ಲ ಅಂದ್ಲು, ಅದಕ್ಕೆ ಕೊಲೆ ಅಂತ. ಆ್ಯಕ್ಚುಲಿ ಈ ಹುಡುಗಿ MCA ಮಾಡ್ತಾ ಇತ್ತು. MCA BCA ಮುಗಿಸಿದ ನಂತರ MCA. BCAನಲ್ಲಿ ಕ್ಲಾಸ್ಮೇಟು ಫಯಾಜು, ನೇಹಾ BCA ಕ್ಲಾಸ್ಮೇಟ್ಸು. ಅವನು ಫೇಲ್ ಆದ, ಈಕೆ ಪಾಸ್ ಆದಳು. ಅವನು ಡ್ರಾಪ್ಔಟು. ಈಕೆ MCAಗೆ ಅಡ್ಮಿಷನ್ ಮಾಡಿಸಿ ಕಾಲೇಜಿಗೆ ಮುಂದುವರೆದಿದ್ಲು. ತಂದೆ ಹೆಸರು ನಿರಂಜನ್ ಹಿರೇಮಠ್ ಅಂತ. ವೀರಾಪುರ ವಾರ್ಡ್ ಅಂತ ಬರುತ್ತೆ. ಆ ವಾರ್ಡಿಗೆ ಕಾರ್ಪೊರೇಟರ್ ಅವರು, ಸಿಟ್ಟಿಂಗ್ ಕಾರ್ಪೊರೇಟರ್, ಹಾಲಿ ಕಾರ್ಪೊರೇಟರ್ ನಾನು ಹೇಳ್ತಾ ಇರೋದು. ಇವನು ಫಯಾಜು ಹುಬ್ಳಿಯವನಲ್ಲ, ಸವದತ್ತಿ ತಾಲೂಕು ಮುನವಳ್ಳಿ ನಿವಾಸಿ, ಮುನವಳ್ಳಿಯವನು. ವೀರಾಪುರ ಓಣಿ ವಾರ್ಡ್ ನಂಬರ್ 68 ಅಂತ ಕರೀತಾರೆ ಹುಬ್ಳಿಲಿ. ವಾರ್ಡ್ ನಂಬರ್ 68ರ ಮೆಂಬರು. MCA ಮುಗಿಸಿ UPSC ಅಟೆಂಪ್ಟ್ ಮಾಡ್ತೀನಿ ಅಂತ ನೇಹಾ ಕನಸಿತ್ತು. IAS IPS ಆಗಬೇಕು ಅಂತ ಕನಸು. ಅಂಥದ್ರಲ್ಲಿ ಫಯಾಜು ಪ್ರಾಣನೇ ತೆಗೆದ. ಫಯಾಜ್ ತಂದೆ ಹೆಸರು ಬಾಬಾ ಸಾಹೇಬ್ ಅಂತ. ಬಾಬಾ ಸಾಹೇಬ್, ತಾಯಿ ಮುಮ್ತಾಜ್, ಇಬ್ಬರು ಗೌರ್ಮೆಂಟ್ ಟೀಚರ್ಸು. 6 ತಿಂಗಳ ಹಿಂದೆ BCA ಮುಗಿದಿದೆ. ಫೇಲ್ ಆಗಿದ್ದಕ್ಕೆ ಇವನು ಕಾಲೇಜ್ ಬಿಟ್ಟ, ಡ್ರಾಪ್ಔಟ್ ಆದ. ಮನೆಯಲ್ಲೇ ಇದ್ದ ಅನ್ಸತ್ತೆ. ಕೊಲೆ ಮಾಡಬೇಕು ಅಂತಾನೆ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದಿದ್ದಾನೆ ನಿನ್ನೆ. ಚಾಕು ಇಟ್ಕೊಂಡು, ಮುಖ ಕಾಣದ ಹಂಗೆ ಮಾಸ್ಕ್ ಹಾಕ್ಕೊಂಡು ಮರ್ಡರ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ. ಮಾಡಿದ ನಂತರ ಸಿಕ್ಕಾಕೊಂಡ ಜನರ ಕೈಗೆ. ಜನ ಹಿಡಿದು ಪೊಲೀಸರಿಗೆ ಕೊಟ್ಟರು. ಕೋರ್ಟ್ 14 ದಿವಸ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟುಬಿಡ್ತು. ಇದನ್ನು ನಾವು ಅಪರೂಪ ನೋಡೋದು. ಯಾಕಂದರೆ ಅರೆಸ್ಟ್ ಆದಾಗ ಪೊಲೀಸ್ ತನಿಖೆ ಅಂತ ಒಂದಿರುತ್ತೆ. ಮರ್ಡರ್ ವೆಪನ್ ಎಲ್ಲಿ ತಗೊಂಡಿದ್ದ, ಅಕಸ್ಮಾತ್ ಎಸ್ದಿದ್ರೆ ಎಲ್ಲಿ ಎಸ್ದಿದ್ದ, ಎಲ್ಲಿಂದ ಬಂದ, ಹೆಂಗೆ ಪ್ಲ್ಯಾನ್ ಮಾಡ್ದ, ಎಲ್ಲದರ ತನಿಖೆ. ಎಲ್ಲಿ ಉಳ್ಕೊಂಡಿದ್ದ, ಮಹಜರುಗಳಾಗಬೇಕು. ನ್ಯಾಯಾಂಗ ಬಂಧನಕ್ಕೆ ಅಂದರೆ ಜೈಲಿಗೆ ಕಳಿಸಿದ್ದಾರೆ. ಕೊಲೆ ಆಯಿತು, ಪೋಸ್ಟ್ ಮಾರ್ಟಮ್ ಆಯಿತು, ಬಾಡಿ ತಗೊಂಡು ಮನೆಗೆ ಬಂದರು. ಕುಟುಂಬಸ್ಥರ ಆಕ್ರಂದನ ಸಹಜ. ಎದೆ ಎತ್ತರಕ್ಕೆ ಬೆಳೆದ ಮಗಳು ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋಗಿ ವಾಪಸ್ ಮನೆಗೆ ಹೆಣನೇ ಬಂದರೆ ಏನಾಗುತ್ತೆ? ಈ ವಿಷಯ ತಂದೆ ತಾಯಿಗೆ ಗೊತ್ತಿತ್ತು ಇವನು ಕಾಡ್ತಾ ಇದ್ದಾನೆ ಅಂತ. ಕಾಲೇಜಿಗೆ ಜೊತೆಗೆ ತಾಯಿ ಬಂದಿದ್ದು. ನಿರಂಜನ್ ಹಿರೇಮಠರ ಹೆಂಡತಿ ನೇಹಾ ಹಿರೇಮಠರ ತಾಯಿ ಜೊತೆಗೆ ಬಂದಿದ್ರು ಕಾಲೇಜಿಗೆ. ಅವ್ರ ಮುಂದೆ ಮರ್ಡರ್ ಆಗಿತ್ತು. ಇಬ್ಬರು ಮಕ್ಕಳವ್ರಿಗೆ, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ನೇಹಾ ತಮ್ಮ ಇದ್ದಾನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ CM ಬಸವರಾಜ ಬೊಮ್ಮಾಯಿ, ಸಚಿವ ಸಂತೋಷ್ ಲಾಡ್, ಶಾಸಕ ಪ್ರಸಾದ್ ಅಬ್ಬಯ್ಯ, ಶಾಸಕ ತೆಂಗಿನಕಾಯಿ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕರು ಅಂತಿಮ ದರ್ಶನ ತಗೊಂಡ್ರು. ದಿಂಗಾಲೇಶ್ವರ ಶ್ರೀಗಳು ಬಂದಿತ್ತು. ಗಳಗಳ ಅಂತ ಹತ್ತುಬಿಟ್ರು ಅವರು. ಎಲ್ಲ ಬಂದೈತಿ ಅಂದ್ರೆ 23 ವರ್ಷ ಹಂಗಾಗಿ ಇಟ್ಕೊಂಡು ಜಪಾನ್ ಮಾಡಿ ಬುದ್ಧಿ ಗೊತ್ತೈತಿ ಅವ್ರು ಎಲ್ಲ. ನನಗೆ ಯಾವಾಗಲೂ ಇಲ್ಲ ಇದ್ರದ್ದು ಎಲ್ಲ ಕಾರ್ಯಕ್ರಮದ್ದು ಕಳಿಸ ಇದವನ್ನ ಅಂತಿಲ್ರಿ. ಎಲ್ಲ ಕಾರ್ಯಕ್ರಮದ್ದು ಅಜ್ಜಾರಿ ಇಂಥ ಊರಾಗದಾರ ಹಿಂಗೆ ಕಾರ್ಯಕ್ರಮ ಪ್ರತಿ ದಿವಸ ಎಳೆ ಮಕ್ಕೋಬೇಕು.
ಅಂತ ಆಶೀರ್ವಾದ ನಿಮ್ದಿದ್ದಾಗ ನನಗೆ ಇಂಥದ್ದು ಆಗ್ಬಾರ್ದು. ನನ್ನ ಮಂತನಕ್ಕೆ ಇಂಥ ಕಳಂಕ, ನನಗಿಂತ ಮಂತಂದಾಗ ಅಲ್ಲ ಇಂಥ ಘಟನೆ ಆಗ್ಬಾರ್ದಾಗಿತ್ತು ರೀ. ಕೆಟ್ಟ ಘಟನೆ ಆಗ್ಬಾರ್ದಾಗಿತ್ತು. ನಾ ಯಾರಿಗೆ ಅನ್ಯಾಯ ಮಾಡಿದ್ದೆ ಬುದ್ಧಿ ಏನ್ ಬುದ್ಧಿ ನಿಮಗೂ ಗೊತ್ತೈತಿ. ನಾವು ಎಷ್ಟು ಹೆಂಗೆ ನಡ್ಕೋತೇವೆ ಇಂಥ ಕ್ರೈಮ್ ಆಗ್ಬಾರ್ದು. ಅವ್ರ ಮನೆ ಇರೋದು ಬಿಡ್ನಾಳದಲ್ಲಿ. ಹುಬ್ಳಿಯಿಂದ ಬೆಂಗಳೂರು ಕಡೆ ಬಂದರೆ ಇನ್ನೇನು ಹುಬ್ಳಿ ಮುಗೀತು ಅನ್ನುವಾಗ ಲೆಫ್ಟ್ ಸೈಡ್ ಬಿಡ್ನಾಳ ಅನ್ನೋ ಊರು ಬರುತ್ತೊಂದು, ಅಲ್ಲಿದೆ ಮನೆ. ಅಲ್ಲಿಂದ ಶವಯಾತ್ರೆ ನಡೀತು ಮಂಟೂರು ರೋಡ್ನಲ್ಲಿನ ಸ್ಮಶಾನದ ತನಕ. ಸಾವಿರಾರು ಜನ ಇದ್ದರು. ಎಲ್ಲರದ್ದು ಆಕ್ರೋಶ ಒಂದೇ, ಎನ್ಕೌಂಟರ್ ಮಾಡಿ ಹೊಡೆದಾಕಿ ಅವನ್ನ ಅಂತ. ಮಂಟೂರು ರಸ್ತೆ ಕಲಬುರಗಿ ಮಠ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆದಿತ್ತು ವೀರಶೈವ ಜಂಗಮ ವಿಧಿವಿಧಾನಗಳ ಪ್ರಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.